ಅದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ। ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಕಣಕ್ಕೆ ಧುಮುಕಿದ್ದಾರೆ। ಇನ್ನು ಸೌಮ್ಯ ರೆಡ್ಡಿ ಅವರು ಈ ಬಾರಿ ಲೋಕಸಭಾ ಅಖಾಡಕ್ಕೆ ಧುಮುಕಿದ್ದಾರೆ। ಹೀಗಾಗಿ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಬಿಗ್ ಫೈಟ್ ಇದೆ ಕ್ಷೇತ್ರದಲ್ಲಿ। ನೇರ ಹಣಾಹಣಿ। ಫ್ರೀಡಂ ಟಿವಿ ಸರ್ವೆಯಲ್ಲಿ ಸೌಮ್ಯ ರೆಡ್ಡಿ ಪರ ಮತದಾರರ ಒಲವು ಕೂಡ ವ್ಯಕ್ತವಾಗಿದೆ। ಸೌಮ್ಯ ರೆಡ್ಡಿ ಗೆಲ್ತಾರೆ ಅನ್ನೋದು ಜನರ ಅಭಿಪ್ರಾಯ। ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಸೋತ ಸೌಮ್ಯ ರೆಡ್ಡಿ ಆ ಚುನಾವಣೆಯ ಮತದಾನ ಆದ ನಂತರ ಫಲಿತಾಂಶದ ದಿನ ಸಾಕಷ್ಟು ಕುತೂಹಲ ಕೆರಳಿಸಿತ್ತು। ಕೆಲವೇ ಮತಗಳ ಅಂತರದಲ್ಲಿ ಗೆದ್ದಂತ ಬಿಜೆಪಿ ಅಭ್ಯರ್ಥಿ ಅವತ್ತು ಮೊದಲು ಗೆದ್ದಿದ್ರು ಸೌಮ್ಯ ರೆಡ್ಡಿ ಅವರು, ಆನಂತರ ಸೋತರು। ಮತ್ತೆ ಮರುಮತ ಎಣಿಕೆ ಮಾಡಿದ ಸಂದರ್ಭದಲ್ಲಿ ಅವರು ಸೋಲನ್ನ ಅನುಭವಿಸಬೇಕಾಯಿತು। ಇದರಿಂದ ಸೌಮ್ಯ ರೆಡ್ಡಿ ಪರವಾಗಿ ಜನರ ಅನುಕಂಪ ಇದೆ ಕ್ಷೇತ್ರದಲ್ಲಿ। ಈಗ ಲೋಕಸಭಾ ಅಖಾಡಕ್ಕೆ ಧುಮುಕಿದ್ದಾರೆ ಸೌಮ್ಯ ರೆಡ್ಡಿ ಅವರು। ಜನರು ಕೂಡ ಲೋಕಸಭೆಗಾದರೂ ಅವ್ರನ್ನ ಆರಿಸಿ ಕಳಿಸಬೇಕು ಅಂತೇಳಿ ಮಾತನಾಡ್ತಿದ್ದಾರೆ। ಹಲವು ಸಂಘ ಸಂಸ್ಥೆಗಳು ಕೂಡ ಸೌಮ್ಯ ಅವರ ಪರವಾಗಿ ನಿಂತಿದ್ದಾವೆ ಬೆಂಬಲವಾಗಿ। ಹಲವು ಜಾತಿ ಸಂಘಟನೆಗಳು ಬಹಿರಂಗವಾಗಿ ಸೌಮ್ಯ ರೆಡ್ಡಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾವೆ। ಅಲ್ಪಸಂಖ್ಯಾತರು ಕೂಡ ಈ ಬಾರಿ ಸೌಮ್ಯ ರೆಡ್ಡಿ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ। ಮಹಿಳಾ ಮಣಿಯರು, ವಿದ್ಯಾವಂತರು, ನಿರುದ್ಯೋಗಿಗಳು ಕೂಡ ಸೌಮ್ಯ ಅವರ ಪರವಾಗಿ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ। ಕಳೆದ 5 ವರ್ಷಗಳಲ್ಲಿ ತೇಜಸ್ವಿ ಸೂರ್ಯ ಅವರು ಏನೆಲ್ಲ ಕೆಲಸಗಳನ್ನು ಮಾಡಿದ್ರು ಅದನ್ನು ಕೂಡ ಮತದಾರರು ಗಮನಿಸಿದ್ದಾರೆ। ಮತ್ತೊಂದು ಕಡೆ ಕಳೆದ ವಿಧಾನಸಭೆ ಚುನಾವಣೆ ಫಲಿತಾಂಶ ಸೌಮ್ಯ ರೆಡ್ಡಿ ಅವರ ಸೋಲು ಏನಿದೆ ಅದನ್ನು ಕೂಡ ಜನ ಗಮನಿಸಿದ್ದಾರೆ। ಒಂದು ಅನುಕಂಪದ ಅಲೆ ಸೌಮ್ಯ ರೆಡ್ಡಿ ಅವರ ಪರವಾಗಿದೆ। ಮಹಿಳಾ ಮತದಾರರಿರ್ಬೋದು, ಯುವಕರಿರ್ಬೋದು, ನಿರುದ್ಯೋಗಿಗಳಿರ್ಬೋದು, ಹಾಗೆಯೇ ಕಾಂಗ್ರೆಸ್ ಸರ್ಕಾರ ಇರೋದು ಬಹಳ ದೊಡ್ಡ ಪ್ಲಸ್ ಪಾಯಿಂಟು। ತಂದೆಯವರು ಸಚಿವರಾಗಿದ್ದಾರೆ। ಈ ಹಿಂದೆ ಸೌಮ್ಯ ರೆಡ್ಡಿ ಅವರು MLA ಆಗಿ ಕೂಡ ಕೆಲಸ ಮಾಡಿದ್ದಾರೆ। ಜಯನಗರ ಮತ್ತು BTM ಲೇಔಟ್ನಲ್ಲಿ ಅಪ್ಪ ಮತ್ತು ಮಗಳು MLAಗಳಾಗಿ ಕೆಲಸವನ್ನು ಮಾಡಿದರು। ಅಪ್ಪ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದರು। ಈಗ ಮತ್ತೆ ಅಪ್ಪ ಸಚಿವರಾಗಿದ್ದಾರೆ। ಆದರೆ ಸೌಮ್ಯ ರೆಡ್ಡಿ ಅವರು ವಿಧಾನಸಭೆ ಚುನಾವಣೆ ಸೋಲು ಅನುಭವಿಸಿದರು। ಆ ಒಂದು ಅನುಕಂಪ ಇದೆ ಅವರ ಮೇಲೆ। ಹೀಗಾಗಿ ಮತದಾರರು ಸೌಮ್ಯ ರೆಡ್ಡಿ ಅವರನ್ನ ಪಾರ್ಲಿಮೆಂಟ್ಗೆ ಕಳಿಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ। ಶಾಸಕರಾದಂತ ಎಂ ಕೃಷ್ಣಪ್ಪರವರ ಆಶೀರ್ವಾದದೊಂದಿಗೆ, ಪ್ರದೀಪ್ ಕೃಷ್ಣರವರ ಶುಭಾಶಯಗಳೊಂದಿಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರತಕ್ಕಂಥ ಸೌಮ್ಯ ರೆಡ್ಡಿರವರು ನಿಮ್ಮ ಮನೆಯ ಮುಂದೆ ಬರುತ್ತಿದ್ದಾರೆ। ಬಂಧುಗಳೇ, ನಿಮ್ಮ ಆಶೀರ್ವಾದವನ್ನು ಕೇಳಿಕೊಳ್ಳುತ್ತಾ ನಿಮ್ಮ ಅಮೂಲ್ಯವಾದ ಮತವನ್ನು ಎದುರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ। ಪ್ರತಿ ಮನೆಗೂ ಬಡ ಮಹಿಳೆಯರಿಗೆ 2,000 ರೂಪಾಯಿ ಅಲ್ಪ ಯೋಜನೆಯಲ್ಲಿ ಅಕ್ಕಿಯನ್ನು ನೀಡುತ್ತಿರುತ್ತಾರೆ।